Hello friends, welcome to the class Indian Polity presented by Sangati Sir. Telegram WhatsApp channel Sangati Sir Academy, app Sangati Sir Academy YouTube channel. ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮುಖಾಂತರ ಇಂಡಿಯನ್ ಪಾಲಿಟಿ ನೋಡ್ತಾ ಇದ್ದೀವಿ. ಪ್ರತಿ 2 ವರ್ಷಗಳ ನಂತರ ರಾಜ್ಯಸಭಾ ಸದಸ್ಯರಲ್ಲಿ ಎಷ್ಟು ಭಾಗ ನಿವೃತ್ತಿ ಹೊಂದುತ್ತದೆ? 2 ವರ್ಷಕ್ಕೊಂದ್ಸಲ. ಟೋಟಲ್ ಈ ರಾಜ್ಯಸಭಾ ಮೆಂಬರ್ಸ್ ಅವಧಿ ಎಷ್ಟು ಸ್ನೇಹಿತರೆ? ಟೋಟಲ್ 6 ವರ್ಷ ಅವಧಿ. 2 ವರ್ಷಕ್ಕೊಂದ್ಸಲ ಟೋಟಲ್ 2 ವರ್ಷಕ್ಕೊಂದ್ಸಲ ಈ ಥರ ರಿಟೈರ್ಡ್ ಆಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ಕರ್ನಾಟಕದಲ್ಲಿ 12 ಜನ ಆಯ್ಕೆಯಾಗಿ ಹೋಗ್ತಾರೆ ರಾಜ್ಯಸಭೆಗೆ ಕರ್ನಾಟಕದಿಂದ. ಅದರಲ್ಲಿ ಹೇಗೆ 12 ಜನ ಎಟ್ ಎ ಟೈಮ್ ಎಲೆಕ್ಷನ್ ಆಗತ್ತಾ? ಇಲ್ಲ, ಅಲ್ಲಿ ಟೋಟಲ್ 3 ಟೈಮ್ಸ್ ಆಗತ್ತೆ ಅಲ್ವಾ? 3 ಟೈಮ್ಸ್ ಆಗತ್ತೆ. ಎಷ್ಟು ಆಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ. 2/3, 1/3, 1.5, 1/6. ಯಾವುದು ಸರಿಯಾದ ಉತ್ತರ? ಎಷ್ಟು ಭಾಗ ನಿವೃತ್ತಿ ಹೊಂದ್ತಾರೆ ಸ್ನೇಹಿತರೆ? 1/3 ಆಫ್ ದಿ ಮೆಂಬರ್ಸ್. 1/3 ಅಂದ್ರೆ ಎಷ್ಟು? 12 ಜನದ್ದು 1/3 ಎಷ್ಟಾಗತ್ತೆ? 1/3 ಅಂತಂದ್ರೆ 3 1 3 4 ಅಂದ್ರೆ 4 ಜನ. 2 ವರ್ಷಕ್ಕೆ ಇಲ್ಲಿ 4 ಜನ ಎಲೆಕ್ಟ್ ಆಗ್ತಾರೆ. ಇವರು ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ 4 ಜನ, ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ 4 ಜನ. ಈ ತರ 2 ವರ್ಷಕ್ಕೊಂದ್ಸಲ. ಇದನ್ನ ತುಂಬಾ ಸಲ ಕೇಳಿದಾರೆ. ಇದು ಪ್ರತಿ ವರ್ಷ ಅಂತ ಕೇಳ್ತಾರೆ. ಇದನ್ನ ನೆನ್ಪಿಟ್ಕೋಬೇಕು. ಪ್ರತಿ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ. ಸೊ ಒಂದು ಸಲ ಆಯ್ಕೆ ಆದ್ರೆ ಎಷ್ಟು ವರ್ಷ ಇರ್ತದೆ? ಟೋಟಲ್ 6 ವರ್ಷ ಇರ್ತದೆ ಒಂದ್ಸಲ ಆಯ್ಕೆ ಆದ್ರೆ. ಎಷ್ಟು ಭಾಗ ನಿವೃತ್ತಿ ಹೊಂದ್ತಾರೆ ಪ್ರತಿ 2 ವರ್ಷಕ್ಕೆ? 1/3. ಒಂದೊಂದ್ಸಲ ಸ್ಟೇಟ್ಮೆಂಟ್ ಅಲ್ಲಿ 1/3 ಜನ ಪ್ರತಿ ವರ್ಷ ರಿಟೈರ್ಡ್ ಆಗ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ. ಆ ತರ ಕೊಡ್ತಾರೆ ಹೇಳಿಕೆಗಳನ್ನ. ಪ್ರತಿ 2 ವರ್ಷಕ್ಕೊಂದ್ಸಲ 1/3. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರತಿ 2 ವರ್ಷಕ್ಕೆ ಒಂದ್ಸಲ 1/3 ಮೆಂಬರ್ಸ್ ಈ ತರ ರಿಟೈರ್ಡ್ ಆಗ್ತಾರೆ. ಸೊ ಈಗ 6 ವರ್ಷ ಇದೆ ಅಲ್ವಾ? ಒಬ್ಬ ಮೆಂಬರ್ 6 ವರ್ಷಕ್ಕೆ ಆಯ್ಕೆ ಆಗ್ತಾರೆ. 2 ವರ್ಷ ಸರ್ವಿಸ್ ಮಾಡ್ತಾರೆ ಅನ್ಕೊಳ್ಳಿ. ಸರ್ವಿಸ್ ಆದ್ಮೇಲೆ ಡೆತ್ ಆಗುತ್ತದೆ, ಅಥವಾ ತಾನ ಖಾಲಿ ಹೇಗಾಗತ್ತೆ? ಡೆತ್ ಆದಾಗ ಅಥವಾ ರಾಜೀನಾಮೆ ಕೊಟ್ಟಾಗ ಆಗತ್ತೆ. ಸೊ ಅವರು ರಾಜೀನಾಮೆ ಅಥವಾ ಡೆತ್ ಏನಾದ್ರು ಆಗಿದ್ರೆ ಈಗ ಇನ್ನೊಂದ್ಸಲ ಮತ್ತೆ ಎಲೆಕ್ಷನ್ ಆಗುತ್ತೆ. ಮತ್ತೆ ಗೆದ್ದು ಬರ್ತಾರಲ್ಲ, ಅವ್ರು ಎಷ್ಟು ಉಳ್ತಾರೆ? ಅವರು ಉಳಿದ ಅವಧಿ, ರಿಮೈನಿಂಗ್ ಪೀರಿಯಡ್. ಈಗ ಒಬ್ಬ ವ್ಯಕ್ತಿ ಯಾರೋ ಒಬ್ರು, ಈಗ ನೀವೇ ಎಲೆಕ್ಟ್ ಆಗಿದ್ರೆ ಅನ್ಕೊಳ್ಳಿ. ನೀವೇ ಅಂತ ಅಂದಾಗ ನಿಮ್ಮ ಎಕ್ಸಾಂಪಲ್ ತಂದಾಗ ನಾ ಏನ್ ಹೇಳ್ಬೇಕು? ಅಕಸ್ಮಾತ್ ನೀವು ರಾಜೀನಾಮೆ ಕೊಟ್ರೆ, ಇನ್ನೊಂದು ಬೇರೆ ಎಕ್ಸಾಂಪಲ್ ತಗೊಳಂಗಿಲ್ಲ, ನೀವು ರಾಜೀನಾಮೆ ಕೊಟ್ರಿ ಅನ್ಕೊಳ್ಳಿ. 2 ವರ್ಷ ಆಯ್ತಪ್ಪ. 2 ವರ್ಷ ಆದ ತಕ್ಷಣ KPSC ಎಕ್ಸಾಮ್ ಸರಿಯಾಗಿ ನಡೆಸಿಲ್ಲ, ಸೊ ಅದರಲ್ಲಿ ಕನ್ನಡದಲ್ಲಿ ತುಂಬಾ ಮಿಸ್ಟೇಕ್ ಇದ್ದು ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ರಿ. ಕೊಟ್ಟ ತಕ್ಷಣ ಏನಾಗುತ್ತೆ? ಅವಾಗ ಮತ್ತೆ ಎಲೆಕ್ಷನ್ ನಡೀತಾರೆ. ಇನ್ನೊಬ್ರು ಬರ್ತಾರಲ್ಲ, ಅವರು ಉಳಿದಂತ ಅವಧಿ 4 ವರ್ಷಕ್ಕೆ ಅಷ್ಟೇ ಇರ್ತಾರ ಅಥವಾ ಪೂರ್ತಿ 6 ವರ್ಷಕ್ಕೆ ಇರ್ತಾರ? ಅಲ್ಲಿ ಅವರು ಉಳಿದಂತ 4 ವರ್ಷಕ್ಕೆ ಮಾತ್ರ. ತುಂಬಾ ಸಲ ಕೇಳಿದೆ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕೂಡ ಕ್ವಶನ್ ಕೇಳಿದ್ದೇನೆ. ಸಾಕಷ್ಟು ಜನ ಆನ್ಸರ್ ಮಾಡಿದ್ರೆ, ಇದು ನೆನಪಿರ್ಲಿ, ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ. ಓಕೆ, ಉಳಿದ ಅವಧಿಗೆ ಮಾತ್ರ. ಇವನ್ ಸೇಮ್ ಹಂಗೆ ಅಲ್ವಾ? MP ಇರ್ತಾರೆ, ನಿಮ್ಮ MLA ಇರ್ತಾರೆ, ಅವರೆಲ್ಲರೂ ಕೂಡ ಯಾರೋ ಒಬ್ರ MP MLA ಡೆತ್ ಏನಾದ್ರು ಅಥವಾ ರಾಜೀನಾಮೆ ಕೊಟ್ರೆ ಅವ್ರು ಉಳಿದ ಅವಧಿಗೆ, ಮತ್ತೆ ಎಲೆಕ್ಷನ್ ನಡೆದ್ರೆ ಪೂರ್ತಿ 5 ವರ್ಷ ಇರಲ್ಲ, ಉಳಿದ ಅವಧಿಗೆ ಮಾತ್ರ. ಬಟ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಏನಾದ್ರು ಡೆತ್ ಅಥವಾ ರಾಜೀನಾಮೆ ಏನಾದ್ರು ಕೊಟ್ರೆ ಅವಾಗ ಏನಾಗುತ್ತೆ? ಪೂರ್ತಿ 5 ವರ್ಷ. ಒಬ್ಬ ಪ್ರೆಸಿಡೆಂಟ್ ಇರ್ತಾರೆ, ಅವರು 5 ವರ್ಷಕ್ಕೆ ಆಯ್ಕೆ ಆಗಿರ್ತಾರೆ. 2 ವರ್ಷ ಆದ್ಮೇಲೆ ಅಕಸ್ಮಾತ್ ಡೆತ್ ಅಥವಾ ರಾಜೀನಾಮೆ ಏನಾದ್ರು ಕೊಟ್ಟಿದ್ರೆ ಅವಾಗ ಇನ್ನೊಂದು ಪ್ರೆಸಿಡೆಂಟ್ ಎಲೆಕ್ಷನ್ ಆದಾಗ ಅವರು ಪೂರ್ತಿ 5 ವರ್ಷ ಇರ್ತಾರೆ. ಉಪರಾಷ್ಟ್ರಪತಿದು ಕೂಡ ಹಾಗೆ. ಅವರು ಡೆತ್ ಅಥವಾ ರಾಜೀನಾಮೆಯನ್ನು ಕೊಟ್ಟಾಗ 2 ವರ್ಷ 3 ವರ್ಷ ಸರ್ವಿಸ್ ಮಾಡಿ ಉಳಿದ ಅವಧಿಗೆಲ್ಲ ಪೂರ್ತಿ 5 ವರ್ಷ ಇರ್ತಾರೆ. ಅವ್ರದ್ದು ಹಾಗೆ, ಇವ್ರದ್ದು MLA, MLC, MP ರಾಜ್ಯಸಭಾ, MP ಲೋಕಸಭಾ, ಇವ್ರದ್ದು ಎಲ್ಲ ಏನಿರ್ತದ ಕತೆ? ಉಳಿದ ಅವಧಿಗೆ ಮಾತ್ರ. ಅಂದ್ರೆ ಅವ್ರ ಅವಧಿಯಲ್ಲಿ ಎಷ್ಟು ಉಳಿದಿರ್ತದಲ್ಲ ಅಷ್ಟು ಮಾತ್ರ ಇರ್ತದೆ. ಎಷ್ಟು ಅವಧಿಗಿನ ಕಡಿಮೆ ಉಳಿದ್ರೆ ಮತ್ತೆ ಎಲೆಕ್ಷನ್ ನಡೆಸೋ ಅವಶ್ಯಕತೆ ಇಲ್ಲ. ಈಗ 6 ವರ್ಷ ಇದೆ ಅನ್ಕೊಳ್ಳಿ, ರಾಜ್ಯಸಭಾದ 6 ವರ್ಷ ಇದೆ. ಈಗ ಕೆಲವೊಬ್ರು 5 ವರ್ಷಕ್ಕೆ ರಾಜೀನಾಮೆ ಅಥವಾ ಡೆತ್ ಏನಾದ್ರು ಆಗಿದ್ರೆ ಅವಾಗ ಉಳಿದಿದ್ದು 1 ವರ್ಷ ಇರ್ತಲ್ಲ, ಅವಾಗ ಎಲೆಕ್ಷನ್ ನಡೆಸಬಹುದಾ? ಸೇಮ್ ಇದೇ ತರ MP ಎಲೆಕ್ಷನ್ ಇರ್ತದೆ. MP ಅಥವಾ MLA ಅವ್ರದ್ದು 5 ವರ್ಷ ಇರ್ತದಲ್ಲ, 4 ವರ್ಷ ಆಗಿರ್ತದೆ. 4 ವರ್ಷ ಆದ್ಮೇಲೆ ಅವ್ರು ಡೆತ್ ಅಥವಾ ರಾಜೀನಾಮೆ ಆಗಿರ್ತಾರೆ, ಅವಾಗ ಎಲೆಕ್ಷನ್ ನಡೆಸಬಹುದಾ? ಎಷ್ಟು ಅವಧಿ ಉಳಿದಿದ್ರೆ ಎಲೆಕ್ಷನ್ ನಡೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವಧಿ ಎಷ್ಟು ಉಳಿದಿದ್ರೆ? 6 ತಿಂಗಳ, 3 ತಿಂಗಳ ಅಥವಾ 1 ವರ್ಷ, ಎಷ್ಟು ಅನ್ನೋದು ಕಮೆಂಟ್ ಮಾಡಿ. ಕ್ವಶನ್ ಅರ್ಥ ಆಗಿದೆಯಲ್ಲ ಸ್ನೇಹಿತರೆ? ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವು. ಒಂದು ಸಲ ನೀವು ನೀಟಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಯಾವುದು ಬೇಕಾದ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡಬಹುದು. ಭಾರತದ ಸಂಸತ್ತು ಡ್ಯಾಶ್ ಅನ್ನು ಒಳಗೊಂಡಿದೆ. ಏನನ್ನ ಒಳಗೊಂಡಿದೆ? ಲೋಕಸಭೆ ಮತ್ತು ರಾಜ್ಯಸಭೆ ಅನ್ನ ಒಳಗೊಂಡಿದೆ. ಸಂಸತ್ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಇವರೆಲ್ಲರೂ ಇರ್ತಾರೆ ಅಂತ ಹೇಳ್ತಾರೆ. ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿಗಳು ಇರ್ತಾರೆ ಅಂತ ಹೇಳ್ತಾರೆ. ಲೋಕಸಭೆ, ರಾಜ್ಯಸಭೆ ಮತ್ತು ಮಂತ್ರಿ ಮಂಡಳ ಇವರೆಲ್ಲ ಸೇರಿ ಪಾರ್ಲಿಮೆಂಟ್ ಅಂತೀವಿ. ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಕೊಡಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತುಂಬಾ ಸಲ ಕೇಳಿದ್ದಾರೆ.
ಲೋಕಸಭೆ ರಾಜ್ಯಸಭೆ ಅಷ್ಟೇ ಅಂದ್ರೆ ಪಾರ್ಲಿಮೆಂಟ್ ಆಗಲ್ಲ. ಯಾಕೆ? ಯಾವುದೇ ಒಂದು ಕಾಯ್ದೆ ಪಾಸ್ ಆಗ್ಬೇಕಾದ್ರೆ ಏನಾಗಬೇಕು? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಯವರ ಸೈನ್ ಆದ್ರೆ ಮಾತ್ರ ಕಾಯ್ದೆ ಆಗುತ್ತೆ. ಸೊ ಸಂಸತ್ತು ಕಾಯ್ದೆ ಮಾಡತ್ತ ಅಂತ ಹೇಳ್ತೀವಿ. ಲೋಕಸಭಾ ರಾಜ್ಯಸಭೆ ಅಷ್ಟೇ ಇದ್ರೆ ಕಾಯ್ದೆ ಆಗ್ಬಿಡುತ್ತಾ? ಆಗಲ್ಲ, ಯಾಕಂದ್ರೆ ರಾಷ್ಟ್ರಪತಿ ಸೈನ್ ಬೇಕಾಗತ್ತೆ. ಸೊ ಆಪ್ಷನ್ ಈಸ್ ದ ರಾಂಗ್ ಒನ್. ಇಲ್ಲಿ ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಓಕೆ, ಬಟ್ ಪ್ರಧಾನಿ ಅಂತ ಕೊಟ್ಟರೆ ಇದು ಕೂಡ ರಾಂಗ್. ಯಾಕಂದ್ರೆ ಈ ಪ್ರಧಾನಿ ಈ ಲೋಕಸಭೆ ಅಥವಾ ರಾಜ್ಯಸಭೆ ಯಾವ್ದೋ ಒಬ್ಬರದು ಮೆಂಬರ್ ಇರ್ತಾರೆ. ಅಕಸ್ಮಾತ್ ಮೆಂಬರ್ ಆಗಿಲ್ಲ ಅನ್ಕೊಳ್ಳಿ, ಅವ್ರು ಎಷ್ಟು ತಿಂಗಳ ಒಳಗಾಗಿ ಇದು ಯಾವ್ದಾದ್ರು ಒಂದು ಮೆಂಬರ್ ಆಗ್ಬೇಕು ಸ್ನೇಹಿತರೆ, ಅದು ಕಮೆಂಟ್ ಮಾಡಿ. ಈಗ ಮೆಂಬರ್ ಆಗಿಲ್ಲ, ನಿಮಗೆ ವಯಸ್ಸು 25 ಆಗಿದೆ ಅನ್ಕೊಳ್ಳಿ, ನಿಮ್ಮನ್ನೇ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿ ಮಾಡಿಬಿಡ್ಬೋದು ಇವತ್ತು ಅಲ್ವಾ. ಈಗ ಯಾರಿಗೆ ಒಬ್ಬರಿಗೆ ನೀವು ಹೋಗಿ ಸಿಡಿ, ನನ್ನ ಕಡೆ ಒಂದು ಇಂಪಾರ್ಟೆಂಟ್ ಸಿಡಿ ಇದೆ ಅಂತ ಯಾರಿಗಾರ ಹೋಗಿ ತೋರಿಸಿದ್ರೆ ಅಂದ್ರೆ ಆಯ್ತು ಬನ್ನಿ ನೀವೇ ಪ್ರಧಾನಮಂತ್ರಿ ಮಾಡಿಬಿಡೋಣ ಅಂತ ಏನಾದರೂ ನಿಮ್ಮನ್ನು ಕರ್ಕೊಂಡು ಹೋಗಿ ಮಾಡಿದರೆ ನೀವು ಎಷ್ಟು ತಿಂಗಳ ಒಳಗಾಗಿ ಲೋಕಸಭೆ ಅಥವಾ ರಾಜ್ಯಸಭೆ ಮೆಂಬರ್ ಆಗಬೇಕು ಅಲ್ವಾ. ಈ ಪ್ರಧಾನಿ ಅನ್ನೋರು ಲೋಕಸಭಾ ರಾಜ್ಯಸಭೆ ಮೆಂಬರ್ ಇದ್ದೇ ಇರ್ತಾರೆ. ಹಾಗಾಗಿ ಇಲ್ಲಿ ಇದು ಆಪ್ಷನ್ ಪ್ರಧಾನಿ ಇನ್ವಾಲ್ವ್ ಆಗಲ್ಲ. ಓನ್ಲಿ 3: ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಅಷ್ಟೇ. ಇವ್ರು 3 ಜನ. ಲೋಕಸಭೆ, ರಾಜ್ಯಸಭೆ ಮತ್ತು ಮಂತ್ರಿಮಂಡಲ ಅದು ಏನು ಬರಲ್ಲ. ಯಾಕಂದ್ರೆ ಮಂತ್ರಿಮಂಡಲ ಕೂಡ ಲೋಕಸಭೆ ಅಥವಾ ರಾಜ್ಯಸಭೆಯಿಂದನೇ ಇರ್ತದೆ. ನೀವೊಬ್ಬ ಮಂತ್ರಿ ಆದ್ರೆ ಯಾರನ್ನ ಬೇಕಾದ್ರೆ ಮಂತ್ರಿ ಆಗ್ಬೇಕು. ಮಂತ್ರಿ ಆಗ್ಬೇಕಾದ್ರೆ ಅವ್ರು ಕಂಪಲ್ಸರಿ MP ಮೇಲ್ಗಡೆ ಅಲ್ಲಿ ಕರ್ನಾಟಕದಲ್ಲಿ MLA ಆಗಿರ್ಬೇಕಂತ ಏನಾದ್ರು ಇದೆ? ಏನೂ ಇಲ್ಲ. ಯಾರು ಬೇಕಾದ್ರೆ ಕರ್ಕೊಂಬಂದು, ಬಟ್ ವಯಸ್ಸಾಗಿರ್ಬೇಕು ಅಷ್ಟು. ಮತ್ತೆ ಚಿಕ್ಕ ಮಕ್ಕಳು ಕರ್ಕೊಂಬರೋಂಗಿಲ್ಲ. ನಮ್ಮ ಮಗ ಈಗ ಆಟ ಆಡ್ತಾ ಇದೆ, ಮುಂದಿನ MLA ಅವರೇ, ಮುಂದಿನ ಮುಖ್ಯಮಂತ್ರಿ ಅವರೇ ಅಂತ ಹಂಗೆ ತಗೊಂಬರೋಂಗಿಲ್ಲ. ಅವರಿಗೆ ಏಜ್ MLA ಇದಕ್ಕೆ ಸೀಟಿಗೆ ಆದ್ರೆ 25, MP ಆದ್ರೂ ಕೂಡ ಲೋಕಸಭೆಗೆ 25. ರಾಜ್ಯಸಭೆ ಮತ್ತು MLCಗೆ ಎಷ್ಟು ವಯಸ್ಸಾಗಿರ್ಬೇಕು ಸ್ನೇಹಿತರೆ? ಅದೊಂದು ಹೇಳಿ ಕಮೆಂಟ್ ಮಾಡಿ. ಸೊ ಈ ರೀತಿ ಸಿಂಪಲ್ ಕ್ವಶನ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಒಂದು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂತ ಕೇಳ್ತಾ ಇದ್ದಾರೆ. ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ಗೆ ಪತ್ರ ಬರೆಯುವ ಮೂಲಕ ರಾಜೀನಾಮೆ ನೀಡಬಹುದು. ಸ್ಪೀಕರ್ ಅವರು ಡೆಪ್ಯೂಟಿ ಸ್ಪೀಕರ್ಗೆ ಒಂದು ಲವ್ ಲೆಟರ್ನ ಬರೆದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ, ಹೋಗ್ತೀನಿ ಮನೆಗೆ ಅಂತ. ಆದರೆ ಡೆಪ್ಯೂಟಿ ಸ್ಪೀಕರ್ ಸ್ಪೀಕರ್ಗೆ ಬರೆಯುವ ಮೂಲಕ ರಾಜೀನಾಮೆ ನೀಡಲಾಗುವುದಿಲ್ಲ, ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾ ಅಂತ ಹೇಳಬೇಕು. ನಿಜ ಆಗಿರೋದನ್ನ ಹೇಳಬೇಕು ನಾವು. ಡೆಪ್ಯೂಟಿ ಸ್ಪೀಕರ್ ಪತ್ರ ಬರೆಯುವ ಮೂಲಕ ರಾಜೀನಾಮೆ ನೀಡಬಹುದು ಅವರು, ಆದರೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ಗೆ ಬರೆಯುವ ಮೂಲಕ ರಾಜೀನಾಮೆ ನೀಡಲಾಗುವುದಿಲ್ಲ ಅಂತ ಹೇಳ್ತೀವಿ. ಆಪ್ಷನ್ ಸಿ, ಉಪ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ ಅವರಿಗೆ ಪರಸ್ಪರ ಪತ್ರ ಬರೆಯುವ ಮೂಲಕ ರಾಜೀನಾಮೆ ಪರಸ್ಪರ ಅಂದ್ರೆ ಏನು? ಈ ಡೆಪ್ಯೂಟಿ ಸ್ಪೀಕರ್ ಸ್ಪೀಕರ್ಗೆ ಬರೀತಾರೆ, ಸ್ಪೀಕರ್ ಅವರು ಡೆಪ್ಯೂಟಿ ಸ್ಪೀಕರ್ ಬರೀತಾರೆ, ಪರಸ್ಪರ ಅವ್ರವ್ರಿಗೆ. ಈ ಹುಡುಗ ಹುಡುಗಿಗೆ ಲೆಟರ್ ಬರೀತಾನೆ, ಲವ್ ಲೆಟರ್, ಹುಡುಗಿ ಹುಡುಗನ ಬರೀತಾಳೆ. ಈ ತರ ಅವ್ರವರೇ ಬರ್ಕೊಂಡು ರಾಜೀನಾಮೆ ಕೊಟ್ಕೋಬಹುದು ಅಂತ ಇದೆ. ಉಪ ಸ್ಪೀಕರ್ ಮತ್ತು ಸ್ಪೀಕರ್ ರಾಷ್ಟ್ರಪತಿ ಅವರಿಗೆ ಪತ್ರ ಬರೆಯುವ ಮೂಲಕ ರಾಜೀನಾಮೆ, ಇಬ್ರು ಕೂಡ ರಾಷ್ಟ್ರಪತಿಯವರಿಗೆ ಪತ್ರ ಬರೆದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೋದು. ಯಾವುದು ಸರಿಯಾದ ಉತ್ತರ? ಸರಿಯಾದದ್ದು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೆಪ್ಯೂಟಿ ಸ್ಪೀಕರ್ ಸ್ಪೀಕರ್ಗೆ ಬರೀತಾರೆ, ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ಗೆ. ಇಲ್ಲಿ ರಾಷ್ಟ್ರಪತಿ ಯಾವುದು ಬರಲ್ಲ ಸ್ನೇಹಿತರೆ. ಓಕೆ, ಇಲ್ಲಿ ಕೊಡಲ್ಲ ಅಂತಾರೆ, ಇಬ್ರು ಕೂಡ ಕೊಡಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಸೊ ಇವೆಲ್ಲ ನೆನ್ಪಿಡಿ, ಸಿಂಪಲ್ ಕ್ವಶನ್ ಇವೆಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಮೇಲ್ಮನೆ ಎಂದು ಕರೆಯಲ್ಪಡುತ್ತದೆ? ಮೇಲ್ಮನೆ, ಕೆಳಮನೆ ಅಂತೀವಲ್ಲ, ಯಾವುದದು? ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗ ಸಭೆ, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ರಾಜ್ಯಸಭೆ. ಮೇಲ್ಮನೆ, ಕೆಳಮನೆ. ಓಕೆ, ಕೆಳಮನೆ ಹೌಸ್ ಆಫ್ ದ ಪೀಪಲ್. ಇದಕ್ಕೆ ಹೆಸರು ಏನೇನಂತಾರ ಅಂತ ಕೂಡ ಕೇಳ್ತಿರ್ತಾರೆ. ಈ ಲೋಕಸಭಾ ಮತ್ತು ರಾಜ್ಯಸಭಾ ಅನ್ನೋದು ಹಿಂದಿ ಶಬ್ದಗಳು. ಇವು ಯಾವಾಗ ಬಂದು? ಸ್ಟಾರ್ಟಿಂಗ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇವು ಯಾವಾಗ ಸೇರಿಸಿದ್ರೆ ಇದನ್ನ ಹೇಳಿ? ಯಾವ ವರ್ಷ ಲೋಕಸಭೆ ಮತ್ತು ರಾಜ್ಯಸಭೆ ಅನ್ನುವಂಥ ಶಬ್ದವನ್ನ ಸೇರಿಸ್ತಾರೆ? ಓಕೆ, ಮೇಲ್ಮನೆ ಅಂದ್ರೆ ರಾಜ್ಯಸಭಾ, ಕೆಳಮನೆ ಲೋಕಸಭಾ. ಓಕೆ, ನೆನ್ಪಿಡಿ. ಒಂದು ಬಿಲ್ ಕಾಯ್ದೆ ಆಗುವುದು ಯಾವಾಗ? ಯಾವುದೇ ಒಂದು ಮಸೂದೆ, ಬಿಲ್ ಅಂದ್ರೆ ಮಸೂದೆ, ಕಾಯ್ದೆ ಯಾವಾಗ ಆಗ್ತದೆ? ಅದು ಒಂದು ಬಿಲ್ ಯಾವುದೇ ಮನೆಯಲ್ಲಿ ಪಾಸ್ ಆದ್ರೆ, ಈಗ ಯಾವುದೋ ಒಂದು ಮಸೂದೆ ಇರ್ತದಲ್ಲ, ಯಾವ ತರ ಒಂದು ಮನೆಯಲ್ಲಿ, ಲೋಕಸಭೆ ಅಥವಾ ರಾಜ್ಯಸಭೆ. ಮನೆ ಅಂದ್ರೆ ನಿಮ್ಮ ಮನೆ ಆಗಲ್ಲ, ಕೆಳಮನೆ ಅಥವಾ ಮೇಲ್ಮನೆ. ಮನೆ ಅಂದ್ರೆ ಯಾವುದು? ಕೆಳಮನೆ ಅಥವಾ ಮೇಲ್ಮನೆ. ಯಾವುದೋ ಒಂದು ಲೋಕಸಭೆ, ಕೆಳಮನೆ ಅಂದ್ರೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ. ಯಾವುದೋ ಒಂದು ಹೌಸ್ ಅಲ್ಲಿ ಪಾಸ್ ಆದ್ರೂ ಕೂಡ ಅದು ಬಿಲ್ ಮಸೂದೆ ಆಗತ್ತೆ ಅಂತ ಹೇಳ್ತಾರೆ. ಅದು ಸರಿಯಾ ತಪ್ಪ ಅಂತ ಹೇಳ್ಬೇಕು. ಇತರ ಮನೆಯವರು ಸೂಚಿಸಿದ ತಿದ್ದುಪಡಿಗಳನ್ನು ಮಾಡಿದ ನಂತರ ಅದನ್ನು ಮೂಲ ಮನೆಯಿಂದ ರವಾನಿಸಲಾಗ್ತದೆ, ಅವಾಗ ಇದು ಆಕ್ಟ್ ಕಾಯ್ದೆ ಆಗತ್ತಂತಾರೆ. ಅಂದ್ರೆ ಈಗ ಒಂದು ಲೋಕಸಭೆ ಕೆಳಮನೆ ಇದೆ, ಇದು ರಾಜ್ಯಸಭೆ ಇದೆ. ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ, ಇಲ್ಲಿ ರಾಜ್ಯಸಭೆಗೆ ಹೋಗುತ್ತೆ. ಅವ್ರು ಏನ್ ತಿದ್ದುಪಡಿ ಆಗ್ತಾರ ಅದು ವಾಪಸ್ ಇಲ್ಲಿಗೆ ಹೋಗಿ ಅವರು ಕಳಿಸಿದ್ರೆ ಅವಾಗ ಆಗುತ್ತೆ, ಅದು ಕಾಯ್ದೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇತರ ಮನೆಯವರು ಸೂಚಿಸಿದ ತಿದ್ದುಪಡಿಗಳನ್ನು ಮಾಡಿದ ನಂತರ ಅದನ್ನು ಮೂಲ ಮನೆಯಿಂದ ಅಂಗೀಕರಿಸಲಾಗುತ್ತದೆ ಮತ್ತು ರಾಷ್ಟ್ರಪತಿ ಅದಕ್ಕೆ ಒಪ್ಪಿಗೆ ನೀಡ್ತಾರೆ, ಅವಾಗ ಅದು ಬಿಲ್ ಆಗ್ತದೆ. ಅಂದ್ರೆ ಲೋಕಸಭೆ ಏನೋ ಒಂದು ಬಿಲ್ ಮಾಡುತ್ತೆ, ರಾಜ್ಯಸಭೆಗೆ ಕಳಿಸುತ್ತೆ. ರಾಜ್ಯಸಭೆ ಏನ್ ಹೇಳುತ್ತೆ? ಸ್ವಲ್ಪ ಚೇಂಜಸ್ ಮಾಡ್ಬೇಕಿದ್ರಾಗ ಅಂತ ಇದನ್ನ ವಾಪಸ್ ಇವ್ರಿಗೆ ಕಳಿಸುತ್ತೆ. ಓಕೆ, ಇವರೆಲ್ಲ ಆ ತರ ಚೇಂಜಸ್ ಮಾಡ್ಬೋದು, ಮಾಡದೇ ಇರ್ಬೋದು, ಈ ತರ ಚೇಂಜಸ್ ಅನ್ನ ಮಾಡ್ಕೊಂತಾರೆ.
ಮಾಡ್ತಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಮಾಡ್ತಾರೆ ಅನ್ಕೊಳ್ಳಿ. ಇವ್ರು ಏನು ಚೇಂಜಸ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಮಾಡಿದ ಮೇಲೆ ರಾಷ್ಟ್ರಪತಿಗೆ ಹೋಗುತ್ತೆ, ಅದು ಒಪ್ಪಿಗೆ ಕೊಟ್ಟರೆ ಪಾಸ್ ಆಗುತ್ತೆ. ಮತ್ತು ಮೇಲಿನ ಯಾವುದು ಅಲ್ಲ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಇಲ್ಲಿ ಲೋಕಸಭೆಯಿಂದ ರಾಜ್ಯಸಭೆ ಅವರು ತಿದ್ದುಪಡಿ ಹೇಳ್ತಾರಲ್ಲ, ಆ ತಿದ್ದುಪಡಿಯನ್ನು ಲೋಕಸಭೆ ಮಾಡಿದ್ರೆ ಬಿಲ್ ಆಗ್ಬಿಡ್ತದೆ, ರಾಷ್ಟ್ರಪತಿ ಸೈನ್ ಮಾಡ್ತಾರೆ. ಕರೆಕ್ಟ್, ಮಸೂದೆ ಕಾಯ್ದೆ ಆಗ್ಬಿಡ್ತದೆ. ಅಕಸ್ಮಾತ್ ರಾಜ್ಯಸಭೆ ಮಾಡ್ಲಿಲ್ಲ ಅಂದ್ರೆ, ಈ ರಾಜ್ಯಸಭೆ ತಿದ್ದುಪಡಿ ಹೇಳಿದ್ದೆ ನಾ ಲೋಕಸಭೆ ಒಪ್ಕೊಳ್ಳಿಲ್ಲ ಅಂದ್ರೆ, ಅವಾಗ ಜಂಟಿ ಸಭೆಯನ್ನ ಕರಿಬೇಕಾಗತ್ತೆ. ಈ ಎಷ್ಟು ತಿಂಗಳ ಒಳಗಾಗಿ ಹೇಳ್ಬೇಕು ಇವರು ತಿದ್ದುಪಡಿಗಳನ್ನ, ಅಥವಾ ಏನು ಹೇಳಲಾರ್ದೆ ಎಷ್ಟು ತಿಂಗಳ ಕಾಲ ಸುಮ್ಮನೆ ಇಟ್ಕೊಂಡ್ ಕುಂತ್ರೆ ಅವಾಗ ಜಂಟಿ ಸಭೆಯನ್ನ ಕರಿಬೇಕಾಗ್ತದೆ ಹೇಳಿ. ಈ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗುತ್ತೆ, ಅವರು ತಿದ್ದುಪಡಿ ಹೇಳ್ತಾರೆ, ಇವರು ಅದನ್ನ ಒಪ್ಪಿಕೊಂಡು ಮಾಡಿಬಿಟ್ರೆ ಮುಂದೆ ರಾಷ್ಟ್ರಪತಿಗೆ ಹೋಗಿ ಆ ಮಸೂದೆ ಅನ್ನೋದು ಕಾಯ್ದೆ ಆಗುತ್ತೆ ಅಂತ ಆಪ್ಷನ್ ಸಿ ರೈಟ್ ಆನ್ಸರ್ ಹೇಳಿದ್ವಿ. ಓಕೆ, ಬಟ್ ಇಲ್ಲಿ ರಾಜ್ಯಸಭೆಯವರು ಹೇಳಿದ ತಿದ್ದುಪಡಿಯನ್ನು ಲೋಕಸಭೆ ಮಾಡಲೇ ಇಲ್ಲ, ಸುಮ್ಮನೆ ಇಟ್ಕೊಂಡು ಕುಂತ್ರು, ಅಥವಾ ರಾಜ್ಯಸಭೆ ಕಳಿಸಿದಾಗ ಅವ್ರು ಏನು ಚೇಂಜಸ್ ಹೇಳಿಲ್ಲ, ಸುಮ್ಮನೆ ಇಟ್ಕೊಂಡು ಕುಂತ್ರು, ಎಷ್ಟು ತಿಂಗಳ ಒಳಗಾಗಿ ಇದನ್ನ ಹೇಳಿಲ್ಲ ಅಂದ್ರೆ ಅವಾಗ ಜಂಟಿ ಸಭೆಯನ್ನ ಕರಿಬೇಕಾಗ್ತದೆ, ಅದನ್ನ ಹೇಳಿ. ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆಯಲ್ಲ, ಆತರ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗೋದಾಗ ಅವರು ಏನಾದ್ರೂ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅವಾಗ ಜಂಟಿ ಸಭೆಯನ್ನ ಕರೆಯಕ್ಕಾಗತ್ತಾ? ಕರ್ನಾಟಕದಲ್ಲಿ ಆತರ ಜಂಟಿ ಸಭೆಯನ್ನ ಕರಿಬಹುದಾ? ಕರೆದ್ರೆ ಯಾರು ಕರೀತಾರೆ ಅದನ್ನ ಹೇಳಿ. ಕರ್ನಾಟಕದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ರೈಟ್. ಯಾವುದೋ ಒಂದು ಮನೆಯಲ್ಲಿ ಬಿಲ್ ಪಾಸ್ ಆದ್ರೆ ಆಗಲ್ಲ, ಅದು ತಿದ್ದುಪಡಿ ಮಾಡಿದ ನಂತರ ಮೂಲ ಮನೆ ಅದಷ್ಟೇ ಆಗಲ್ಲ, ರಾಷ್ಟ್ರಪತಿ ಸೈನ್ ಬೇಕು. ಕಂಪಲ್ಸರಿ ಒಂದು ಬಿಲ್ ಅನ್ನೋದು ಕಾಯ್ದೆ ಆಗಬೇಕಂದ್ರೆ ಆ ಪದದಲ್ಲಿ ರಾಷ್ಟ್ರಪತಿ ಅನ್ನುವಂತ ಶಬ್ದ ಕಾಣ್ಬೇಕು ಸ್ನೇಹಿತರೆ. ರಾಷ್ಟ್ರಪತಿ ಬಂದಿರಲೇಬೇಕು, ಅಂದ್ರೆ ಅಷ್ಟೇ ಅದು ಕಾಯ್ದೆ ಆಗೋದು. ಓಕೆ, ಸಂಸತ್ತಿನ ಪ್ರಶ್ನೆ ಗಂಟೆಯ ಸಮಯದಲ್ಲಿ ಕೇಳಲಾದ ನಕ್ಷತ್ರ ಹಾಕಿದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿದೆ? ಸರಿಯಾಗಿರುವುದು ಯಾವುದು? ಕ್ವಶನ್ ಅವರ್ ಅಂತ ಕರಿತೀವಲ್ಲ, ಕ್ವಶನ್ ಅವರಲ್ಲಿ ಸ್ಟಾರ್ಟ್ ಕ್ವಶನ್, ನಕ್ಷತ್ರ ಹಾಕಿದ ಅಂದ್ರೆ ಏನು? ಚುಕ್ಕೆ ಗುರುತಿನ ಪ್ರಶ್ನೆ, ನಕ್ಷತ್ರ ಹಾಕಿದ ಚುಕ್ಕೆ, ಇದು ಒಂದು ಚುಕ್ಕೆ, ಈ ನಕ್ಷತ್ರ ಅಂತೀವಿ, ಅಥವಾ ಚುಕ್ಕೆ, ಚುಕ್ಕೆ ಗುರುತಿನ ಪ್ರಶ್ನೆ ಅಥವಾ ನಕ್ಷತ್ರ ಹಾಕಿದ ಪ್ರಶ್ನೆ. ಓಕೆ, ಈ ತರ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಸರಿ ಇದೆ ಅಂತಾರೆ. ಸಚಿವರು, ಮಿನಿಸ್ಟರ್ ಇದ್ದವರು ಮೌಖಿಕ ಉತ್ತರವನ್ನು ನೀಡಬೇಕಾಗಿದೆ. ಅಂದ್ರೆ ಸ್ಟಾರ್ಟ್ ಕ್ವಶನ್ ಕೊಟ್ರೆ ಮೌಖಿಕವಾಗಿ ಉತ್ತರನ ಕೊಡಬೇಕು. ಸಚಿವರ ಉತ್ತರದಲ್ಲಿ ಪೂರಕ ಪ್ರಶ್ನೆ ಕೇಳಬಹುದು. ಈಗ ನಾನು ಮಿನಿಸ್ಟರ್ ಅಂತ ಅನ್ಕೊಳ್ಳಿ, ಈಗ ನೀವೊಬ್ಬ MLA ಅಥವಾ MP ಇದ್ದೀರಿ. ಕೇಂದ್ರದಲ್ಲಾದ್ರೆ MP, ಕೆಳಗಡೆ ರಾಜ್ಯದಲ್ಲೇ ಆದ್ರೆ MLA. ಓಕೆ, ನಾನು ಮಿನಿಸ್ಟರ್, ನೀವು ಒಂದು ಕ್ವಶನ್ ಕೇಳ್ತೀರಿ ನನಗೆ, ನಾನು ಅದನ್ನ ಓರಲ್ ಆಗಿ ಹೇಳ್ತೀನಿ. ಸ್ಟಾರ್ಟ್ ಕ್ವಶನ್ ಕೇಳಿದಾಗ ನಾನು ಮೌಖಿಕವಾಗಿ ಉತ್ತರ ಕೊಡ್ತೀನಿ. ಏನಂತ ಕೇಳ್ತೀರಿ ಕ್ವಶನ್? ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ತರ ಎಷ್ಟು ಸ್ಕೂಲ್ಗಳಿದಾವು? ನಾನು ಹೇಳ್ತೀನಿ ಎಷ್ಟೋ ಒಂದು 80 ಸ್ಕೂಲ್ ಇದಾವು. ಅವಾಗ ನೀವು ಮತ್ತೆ ಪೂರಕ ಪ್ರಶ್ನೆ ಅಂದ್ರೆ ಏನು ಅಷ್ಟೇ ಹೇಳಿಬಿಟ್ಟು ನಾ ಕುಂದ್ರೋಂಗಿಲ್ಲ. ಅವಾಗ ನೀವು ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಆ ಸ್ಕೂಲ್ಗಳು ನಿಜವಾಗೂ ಒಳ್ಳೆ ಸ್ಥಿತಿಯಲ್ಲಿ ಇದಾವ, ಅದಕ್ಕೆ ಟೀಚರ್ಸ್ ಇದಾರ ಕರೆಕ್ಟ್ ಆಗಿ, ಆ ತರ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡಿದಿರಾ ಅಂತ ನೆಕ್ಸ್ಟ್ ಪೂರಕ ಎಕ್ಸ್ಟ್ರಾ ಕ್ವಶನ್ ಕೇಳ್ಬೋದು. ಅವಾಗ ನಾನು ಮತ್ತೆ ಓರಲ್ ಆಗಿ ಎಸ್ ಹೌದು ಮಾಡಿದೀನಿ, ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ, ಈ ಸಲ ನಾವು ನೆಕ್ಸ್ಟ್ ನೋಟಿಫಿಕೇಶನ್ ಕರಿತೀವಿ, ಅವಾಗ ಎಕ್ಸಾಮ್ ನಡೆಸಿ ಮತ್ತೆ ರಿಕ್ರೂಟ್ಮೆಂಟ್ ಮಾಡೋದು, ಏನಾದ್ರೂ ಒಂದು ಹೇಳ್ಬೋದು. ಪೂರಕ ಪ್ರಶ್ನೆ ಅಂದ್ರೆ ಏನು? ನೆಕ್ಸ್ಟ್ ಕ್ವಶನ್. ಸ್ಟಾರ್ಟ್ ಅಂದ್ರೆ ಸ್ಟಾರ್ ಅಂತ ಬಂದಾಗ ಮೌಖಿಕವಾಗಿ ಉತ್ತರ ಕೊಡಬೇಕು, ಅದಕ್ಕೆ ಪೂರಕ ಪ್ರಶ್ನೆ, ಮತ್ತೆ ಎಕ್ಸ್ಟ್ರಾ ಪ್ರಶ್ನೆ ಕೇಳ್ಬೋದು. ಅನ್ಸ್ಟಾರ್ಡ್ ಅಂದ್ರೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ, ಅಂದ್ರೆ ಅದಕ್ಕೆ ಏನಿಲ್ಲ, ಲಿಖಿತವಾಗಿ ಪ್ರಶ್ನೆ ಕೇಳ್ತಾರೆ. ಏನಂತ? ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂತ ಬರೀತಾರೆ ಅವರು, MLA ಅವರು ಒಂದು ಬರೆದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಸ್ಕೂಲ್ಗಳಿದಾವು ಅಂತ ಅವರಿಗೆ ಕ್ವಶನ್ ಕೇಳ್ತಾರೆ. ಅವ್ರು ಅದನ್ನ ನೋಡ್ಬಿಟ್ಟು ಮತ್ತೆ ಬರೆದು ಕಳಿಸ್ತಾರೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ತರ 80 ಸ್ಕೂಲ್ಗಳು ಇದಾವೆ, ಇಷ್ಟೇ ಕಳಿಸಿಬಿಡೋದು. ಮುಂದಿನ ನೆಕ್ಸ್ಟ್ ಕ್ವಶನ್ ಕೇಳಕ್ ಬರಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಅನ್ಸ್ಟಾರ್ಡ್ ಅಂದ್ರೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯಲ್ಲಿ ಬರೀ ಲಿಖಿತ ರೂಪದಲ್ಲಿರ್ತದೆ, ಮತ್ತೆ ನೆಕ್ಸ್ಟ್ ಪೂರಕ ಕ್ವಶನ್ ಕೇಳಕ್ಕಾಗಲ್ಲ. ಓಕೆ, ಪೂರಕ ಕ್ವಶನ್ ಅನ್ನ, ಸಪ್ಲಿಮೆಂಟರಿ ಕ್ವಶನ್ ಅನ್ನ ಕೇಳಕ್ಕಾಗಲ್ಲ. ಇದು ಅರ್ಥ ಆಯ್ತಾ? ಸೊ ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಚಿವರು ಮೌಖಿಕ ಉತ್ತರ ನೀಡಬೇಕಾಗಿದೆ. ಸಚಿವರ ಉತ್ತರದಲ್ಲಿ ಪೂರಕ ಪ್ರಶ್ನೆ ಕೇಳಲಾಗುವುದಿಲ್ಲ, ತಪ್ಪದು, ಕೇಳಬಹುದು. 10 ದಿನಗಳ ನೋಟಿಸ್ ನಂತರ, ಇದೇನು ಹಂಗೇನಿಲ್ಲ, ಇದರಲ್ಲಿ ಕೇಳೋಗ್ತಾರೆ. ರಿಟರ್ನ್ ಆನ್ಸರ್ ಇಸ್ ಟು ಬಿ ಗಿವನ್ ಬೈ ಮಿನಿಸ್ಟರ್ ಆಫ್ಟರ್ 10 days ನೋಟಿಸ್ ಅಂಡ್ ನೋ ಸಪ್ಲಿಮೆಂಟರಿ ಕ್ವಶನ್ ಮೇ ಬಿ. ನೋ ಸಪ್ಲಿಮೆಂಟರಿ ಅನ್ನೋದು ತಪ್ಪು. ಬಟ್ ಇದು ನೋಟಿಸ್ ಕೊಡ್ಬೇಕಲ್ಲ, ಎಷ್ಟು ದಿನ ಅನ್ನೋದನ್ನ ಹೇಳಿ ನೋಡೋಣ. ನೋಟಿಸ್ ಕೊಡೋದು 10 days ಕರೆಕ್ಟ್ ಇದೆಯಾ? ಇದು 10 ದಿನ ಅನ್ನೋದು. ಬಟ್ ಈಗ ನೀವು ಕ್ವಶನ್ ಕೇಳಿದ ತಕ್ಷಣ ಇವತ್ತು ಕೇಳ್ಬಿಟ್ರೆ ಎಲ್ಲಿ ಗೊತ್ತಾಗುತ್ತೆ? ನಾನು ಮಿನಿಸ್ಟರ್ ಇದೆ ಅನ್ಕೊಳ್ಳಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಸ್ಕೂಲ್ ಇದೆ ಅಂತ ನನಗೇನು ಗೊತ್ತಾಗುತ್ತೆ? ನೀವು ಮುಂಚೆ ಸ್ವಲ್ಪ ನೋಟಿಸ್ ಕೊಡ್ಬೇಕು. ಯಾರಿಗೆ? ನನಗಲ್ಲ, ಅಲ್ಲಿ ಸ್ಪೀಕರ್ ಕೊಟ್ಟಿರ್ತೀರಿ, ಟೈಮ್ ಕೊಟ್ಟು ಇಷ್ಟು ಟೈಮ್ ಕೊಟ್ರೆ ಆ ಸ್ಪೀಕರ್ ನನಗೆ ಕಳಿಸ್ತಾರೆ, ಮಿನಿಸ್ಟರ್ ಇದ್ರಿ ನೋಡ್ರಿ, ಒಬ್ರು ನಿಮ್ ಕ್ವಶನ್ ಕೇಳಿದ್ರೆ MLA ಅವರು, ಅವ್ರಿಗೆ ಈ ತರ ಕ್ವಶನ್ ಕೇಳಿದಾರ ಅಂತ. ಆ ತರ ಎಷ್ಟು ಟೈಮ್ ಇರ್ಬೇಕದು. ಇವತ್ತು ಕೇಳ್ಬಿಟ್ರೆ ಎಲ್ಲಿಂದ ಹೇಳೋಣ? ಎಲ್ಲಾ ಸ್ಕೂಲದ್ದು ಎಷ್ಟಿದೆ ಅಂತ ಆ ಮಿನಿಸ್ಟರ್ಗೆ ಏನ್ ಗೊತ್ತಿರುತ್ತೆ? ಗೊತ್ತಿರಲ್ಲ. ಸೊ ಎಷ್ಟು ದಿನಗಳ ಕಾಲ ಅಲ್ಲಿ ನೋಟಿಸ್ ಕೊಡೋದು? 10 ದಿನ. ಇದು ಕರೆಕ್ಟ್ ಇದೆಯಾ?
ಅನ್ನೋದನ್ನ ಹೇಳಿ. ಇಲ್ಲಿ ಪೂರಕ ಪ್ರಶ್ನೆ ಕೇಳಲಾಗೋದಿಲ್ಲ ಅಂದ್ರಲ್ಲ, ಇಲ್ಲಿ ನಿಮ್ಗೆ ಅಕಸ್ಮಾತ್ ಈ ಆಪ್ಷನ್ ಎಲ್ಲ ಹತ್ತಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಪೂರಕ ಪ್ರಶ್ನೆ ಕೇಳಲಾಗೋದಿಲ್ಲ ಅಂದ್ರೆ ಹಾಗಾಗಿ ಇದು ರಾಂಗ್ ಆನ್ಸರ್ ಇದು. ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಷ್ಟು ಅರ್ಥ ಆಗ್ತಿದೆಯಾ? ಈ ತರ ತಿದ್ಕೊಂತ ಹೋಗ್ಬೇಕು ಸ್ನೇಹಿತರೆ. ಇವೆಲ್ಲ ಆನ್ಸರ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ರಿ, ಮೋಸ್ಟ್ಲಿ ಲೈಕ್ ಮಾಡ್ತಾ ಇಲ್ಲ. ಈ ತರ ಮಾಡಿ ಯಾವ್ದಾದ್ರು ಮಾಡೋದ್ರಿಂದ ತುಂಬಾ ಜನಕ್ಕೆ ಹೋಗ್ತದೆ. ಅವಾಗ ಇನ್ನೂ ಕೂಡ ಇದು ಬೆಳೀತಾ ಹೋಗ್ತದೆ. ಅವಾಗ ನಮಗೂ ಖುಷಿಯಿಂದ ನಾವು ಎಷ್ಟೋ ವಿಡಿಯೋಗಳನ್ನ ಮಾಡ್ಬೋದು ಸ್ನೇಹಿತರೆ ಅಲ್ವಾ. ಸೊ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಷ್ಟು ಗಂಟೆ ಓದಿದಿರಿ ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಇದರಲ್ಲಿ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಚ್ಚಿನ ಕ್ವೆಶನ್ನ ಕೇಳ್ತಾ ಹೋಗ್ತೇನೆ.